ಜೀವ ಭಯದಲ್ಲೇ ನದಿ ದಾಟಬೇಕು ಇಲ್ಲಿನ ಜನ. ಬರೋಬ್ಬರಿ 8 ವರ್ಷಗಳ ಹಿಂದೆ ಬ್ರಿಡ್ಜ್ಗೆ ಭೂಮಿ ಪೂಜೆಯನ್ನು ಮಾಡಲಾಗಿದೆ. ಆದ್ರೆ ಈವರೆಗೂ ಕಾಮಗಾರಿಯನ್ನೇ ಸರ್ಕಾರ ಆರಂಭಿಸಿಲ್ಲ. 8 ವರ್ಷ ಆಗಿದೆ ಭೂಮಿ ಪೂಜೆ ಮಾಡಿ, ಆದ್ರೆ ಇದುವರೆಗೆ ಕಾಮಗಾರಿಯನ್ನೇ ಸರ್ಕಾರ ಆರಂಭಿಸಿಲ್ಲ. ಪ್ರತಿ ಬಾರಿ ನದಿ ತುಂಬಿದ್ರೆ ದೋಣಿಯಲ್ಲೇ ಸಂಚಾರವನ್ನ ಮಾಡಬೇಕು. ಜೀವ ಭಯದಲ್ಲೇ ನದಿಯನ್ನ ದಾಟಬೇಕು. ಆಗಾಗ ಇಲ್ಲಿ ಮೊಸಳೆ ಕಾಟ ಬೇರೆ ನೋಡಿ. ನದಿ ತುಂಬಿದ್ರೆ ದೋಣಿಯಲ್ಲಿ ಹೋಗಬೇಕು, ನದಿ ಬತ್ತಿದ್ರೆ ಅರ್ಧ ಕಿಲೋಮೀಟರ್ ಬೈಕ್ ಅನ್ನ ತಳ್ಕೊಂಡು ಹೋಗಬೇಕು. ಅಲ್ಲಿ ನಿತ್ಯ ಉದ್ಯೋಗ, ವ್ಯಾಪಾರ, ಕೃಷಿ ಕೆಲಸಕ್ಕೆ ಹೋಗುವಂತಹವರ ಗೋಳನ್ನ ಕೇಳಿ. ಇಲ್ಲಿ ಇದು ನಿಟ್ಟೂರು ಸಿಂಗಾಪುರ ಭಾಗದಂತಹ ಒಂದು ಜನರ ಗೋಳಿನ ಕಥೆಯಾಗಿದೆ. ಸೇತುವೆ ನಿರ್ಮಾಣ ಆಗದೆ ಪರದಾಡ್ತಾ ಇರುವಂತಹ ಜನ. ಬಳ್ಳಾರಿ ಸಂಸದರೇ ಜನರ ಗೋಳನ್ನ ಕೇಳಿ ಬ್ರಿಡ್ಜ್ ಅನ್ನ ಕರುಣಿಸಿ. ಬರೋಬ್ಬರಿ 8 ವರ್ಷ ಆಗಿದೆ ಈ ಒಂದು ಸೇತುವೆಯ ಕನಸು, ಆದ್ರೂ ಕೂಡ ನನಸಾಗಿಲ್ಲ. ಬರೋಬ್ಬರಿ 8 ವರ್ಷ ಹಿಂದೆಯೇ ಬ್ರಿಡ್ಜ್ಗೆ ಭೂಮಿ ಪೂಜೆನ ಮಾಡಲಾಯಿತು. ಆರಂಭದಲ್ಲಿ 80 ಕೋಟಿ ಬೇಕಿತ್ತು, ನಂತರ 120 ಕೋಟಿಗೆ ಏರಿಕೆ ಆಗಿದೆ. ಅಂದ್ರೆ 2018ರಲ್ಲೇ ಭೂಮಿ ಪೂಜೆಯನ್ನ ಸಂಸದ ಕರಡಿ ಸಂಗಣ್ಣ ಮಾಡಿದ್ರು. ಕೇಂದ್ರ ರಾಜ್ಯ ಸರ್ಕಾರಗಳಿಂದ ಅನುದಾನ ಮಂಜೂರಾಗಿತ್ತು, ಆದ್ರೆ ಭೂ ಸ್ವಾಧೀನ ಆಗದ ಕಾರಣ ಈಗ ಕಾಮಗಾರಿ ಶುರುವಾಗಿಲ್ಲ, ಹಾಗೆ ಸ್ಥಗಿತಗೊಂಡಿದೆ. 8 ವರ್ಷ ಬರೋಬ್ಬರಿ ಭೂಮಿ ಪೂಜೆ ನಡೆದು, ಆದ್ರೆ ಇದುವರೆಗೂ ಕೂಡ ಕಾಮಗಾರಿಯನ್ನ ಸರ್ಕಾರ ಆರಂಭಿಸಿಲ್ಲ. ಯಾಕಂದ್ರೆ ಅನುದಾನ ಬೇಕು ನೋಡಿ. 80 ಕೋಟಿ ಬೇಕು. 80 ಕೋಟಿ ಇತ್ತು, ನಂತರ ಈಗ 120 ಕೋಟಿಗೆ ಏರಿಕೆ ಆಗಿದೆ. ಈ ಒಂದು ಕಾಮಗಾರಿಯನ್ನು ನಡೆಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಅನುದಾನ ಮಂಜೂರಾಗಿಲ್ಲ. ಈ ನಿಟ್ಟಿನಲ್ಲೇ ಭೂ ಸ್ವಾಧೀನ ಆಗದ ಕಾರಣಕ್ಕಾಗಿ ಕಾಮಗಾರಿ ಸ್ಥಗಿತಗೊಂಡಿದೆ. ಇಲ್ಲಿ ಕಾಮಗಾರಿ ನಡೆದಿಲ್ಲ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಏನಿದೆ? ಬಳ್ಳಾರಿ ಜಿಲ್ಲೆಯ ನಿಟ್ಟೂರು ಸಿಂಗಾಪುರ ಗ್ರಾಮದ ಬಳಿ ನಿರ್ಮಾಣವಾಗಿರುವಂತಹ ಸೇತುವೆ ಇಲ್ಲಿನ ಜನರ ಕನಸು ನನಸಾಗಿ ಉಳಿದಿದೆ. ಸುಮಾರು 8 ವರ್ಷಗಳ ಕಾಲ ಹಿಂದೆ ಈ ಸೇತುವೆ ನಿರ್ಮಾಣಕ್ಕಾಗಿ ಆಗಿನ ಸಂಸದರಾಗಿರುವಂತಹ ಸಂಗಪ್ಪ ಕರಡಿ ಅವರಿಂದ 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಡಿಗಲ್ಲು ಏನೋ ಆಯಿತು. ಆದರೆ ಇದುವರೆಗೂ ಕಾಮಗಾರಿಯೂ ಪ್ರಾರಂಭ ಆಗಿಲ್ಲ. ಏಕೆಂದರೆ ಪ್ರಮುಖವಾಗಿ ಇಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಆಗದೇ ಇರುವ ಹಿನ್ನೆಲೆಯಲ್ಲಿ ಇದು ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ. ಇಲ್ಲಿ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಹಾಗೂ ಅಧಿಕಾರಿಗಳ ಅಸಡ್ಡೆಯಿಂದಾಗಿ ಈ ಗ್ರಾಮಸ್ಥರಿಗೆ ಸೇತುವೆ ನಿರ್ಮಾಣದ ಕನಸು ನನಸಾಗಿಯೇ ಉಳಿದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಈ ಗ್ರಾಮದ ಮಧ್ಯೆ ಏನು ನಿಟ್ಟೂರು ಮತ್ತು ಸಿಂಗಾಪುರಗಳ ಮಧ್ಯೆ ಏನು ಸೇತುವೆ ನಿರ್ಮಾಣ ಆದಲ್ಲಿ ಸುತ್ತಮುತ್ತಲಿನ ಸುಮಾರು 8ರಿಂದ 10ಕ್ಕೂ ಹೆಚ್ಚು ಗ್ರಾಮಸ್ಥರ ಜನರಿಗೆ ಅನುಕೂಲವಾಗಲಿದೆ. ಹೇಗೆಂದ್ರೆ ಏನು ಕಾರಟಗಿ ಇರಬಹುದು, ಗಂಗಾವತಿ ಇರಬಹುದು ಮತ್ತು ಸಿಂಧನೂರು ಈ ತಾಲೂಕುಗಳಿಗೆ ಹೋಗಲಿಕ್ಕೆ ಅವರಿಗೆ ಹೆಚ್ಚು ಅನುಕೂಲವಾಗಲಿದೆ. ಯಾಕೆಂದ್ರೆ ಇದರಿಂದ ಸಮಯ ಹಾಗೂ ಅವರಿಗೆ ಹಣವನ್ನು ಉಳಿತಾಯ ಆಗಲಿದೆ. ಈ ಹಿನ್ನೆಲೆಯಲ್ಲಿ ಈ ಸೇತುವೆ ನಿರ್ಮಾಣ ಕಾರ್ಯ ನೆನಗುಂದಿ ಬಿದ್ದಿದ್ದಕ್ಕೆ ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. 2018ರಲ್ಲಿ ಸುಮಾರು 80 ಕೋಟಿ ವೆಚ್ಚ ರೂಪಾಯಿ ಮೂಲಕ ಇದು ಅಡಿಗಲ್ಲು ಮಾಡಲಾಗಿತ್ತು. ಆದರೆ ಈಗ 130 ಕೋಟಿ ರೂಪಾಯಿಯಷ್ಟು ವೆಚ್ಚನೀಯ ಯೋಜನೆ ಆಗಿದೆ. ಇದರಿಂದ ಇದು ಸೇತುವೆ ಕಾಮಗಾರಿ ನಿರ್ಲಕ್ಷ್ಯ ಮತ್ತು ಸಮಯ ವ್ಯರ್ಥದಿಂದಾಗಿ ಹಣವನ್ನು ಪೋಲು ಸಹ ಮಾಡುವಂತಾಗುತ್ತದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಶೀಘ್ರವಾಗಿ ಗಮನ ಹರಿಸಿ
ಇಲ್ಲಿನ ಜನತೆಗೆ ಸಮಸ್ಯೆಯನ್ನು ಪರಿಹರಿಸಬೇಕು. ಏನು ಇದರಿಂದ ಇನ್ನಷ್ಟು ಅನುಕೂಲವಾಗುವ ನಿಟ್ಟಿನಲ್ಲಿ ಸೇತುವೆ ನಿರ್ಮಾಣ ಮಾಡಬೇಕೆಂದು ಸ್ಥಳೀಯ ಗ್ರಾಮಸ್ಥರ ಕೂಗಾಗಿದೆ. ಆ ಕೂಗು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಯಾವಾಗ ಕೇಳುತ್ತೆ ಎಂಬುದು ಒಂದು ಚರ್ಚೆಯ ವಿಷಯ ಆಗಿದೆ. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಏನು ನೋಡಿ, ಇಲ್ಲಿ ನದಿಗೆ ನೀರು ಬಂದರೆ ಜನ ದೋಣಿಯಲ್ಲಿ ಹೋಗಬೇಕು, ನೀರಿಲ್ಲ ಅಂದರೆ ಬೈಕಲ್ಲಿ ತಳ್ಕೊಂಡು ಹೋಗಬೇಕು, ರಸ್ತೆಯನ್ನು ದಾಟಬೇಕಾಗಿದೆ. ಸೇತುವೆ ಕಾಮಗಾರಿಗೆ ಹಣ ಬಿಡುಗಡೆಯಾಗಿಲ್ಲ. ಸೇತುವೆಗೆ ಅಂದರೆ ಒಂದು ಕಾಮಗಾರಿಗೆ ಪೂಜೆಯನ್ನು ಮಾಡಲಾಯಿತು, 8 ವರ್ಷ, ಬರೋಬ್ಬರಿ 8 ವರ್ಷ ಆಗಿದೆ. ಆದರೆ ಇದುವರೆಗೂ ಕಾಮಗಾರಿ ಆರಂಭ ಆಗಿಲ್ಲ, ಸೇತುವೆ ಆಗಿಲ್ಲ. ಇದು ಏನು ಕನಸು, ಸೇತುವೆಯ ಕನಸು ನನಸಾಗಿಯೇ ಉಳಿದುಕೊಂಡು ಬಿಟ್ಟಿದೆ. ಇಲ್ಲಿ ಕನಸು ನನಸಾಗಿಲ್ಲ. ಜನ ದಿನನಿತ್ಯ ಕೆಲಸಕ್ಕೆ ಹೋಗುವಂಥವ್ರು ಪರದಾಡುವಂತಹ ಪರಿಸ್ಥಿತಿ ಈಗ ಅಲ್ಲಿ ನಿರ್ಮಾಣ ಆಗಿರುವಂಥದ್ದು. ನಿಟ್ಟೂರು ಹಾಗೂ ಸಿಂಗಾಪುರ ಒಂದು ಮಾರ್ಗ ಮಧ್ಯದಲ್ಲಿರುವಂತಹ ಒಂದು ನದಿಯಲ್ಲಿ ಈಗ ಸೇತುವೆ ನಿರ್ಮಾಣ ಆಗಬೇಕು. ಅದರಲ್ಲಿ ಆಗ್ತಾಯಿಲ್ಲ. ಈ ಒಂದು ನೀರೇನಾದರೂ ಇದ್ದರೆ ಜನ ದೋಣಿಯಲ್ಲಿ ಹೋಗಬೇಕು. ಒಂದು ವೇಳೆ ನೀರು ಇಲ್ಲ ಅಂತಂದರೆ ಬೈಕನ್ನು ತಳ್ಕೊಂಡು ಹೋಗುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ.